ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಕಾಣಬಲ್ಲೆನೆ ಒಂದು ದಿನ ಕಡಲನು ಕೂಡಬಲ್ಲೆನೆ ಒಂದು ದಿನ ಕಾಣಬಲ್ಲೆನೆ ಒಂದು ದಿನ ಕಡಲನು ಕೂಡಬಲ್ಲೆನೆ ಒಂದು ದಿನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಕಾಣದ ಕಡಲಿನ ಮೊರೆತದ ಜೋಗುಳ ಒಳಗಿರಿಗೆಂದು ಕೇಳುತ್ತಿದೆ ನನ್ನ ಕಲ್ಪನೆಯು ತನ್ನ ಕಡಲನೆ ಚಿತ್ರಿಸಿ ಚಿಂತಿಸಿ ಸುಯ್ಯುತ್ತಿದೆ ಕಾಣದ ಕಡಲಿನ ಮೊರೆತದ ಜೋಗುಳ ಒಳಗಿರಿಗೆಂದು ಕೇಳುತ್ತಿದೆ ನನ್ನ ಕಲ್ಪನೆಯು ತನ್ನ ಕಡಲನೆ ಚಿತ್ರಿಸಿ ಚಿಂತಿಸಿ ಸುಯ್ಯುತ್ತಿದೆ ಎಲ್ಲಿರುವುದೋ ಅದು ಎಂತಿರುವುದೋ ಅದು ನೋಡಬಲ್ಲೆನೆ ಒಂದು ದಿನ ಕಡಲನು ಕೂಡಬಲ್ಲೆನೆ ಒಂದು ದಿನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಮುಗುದೇ ಹಿತವಾಗಿ ನಗಲು ಬಾರದೆ ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ ಕರಿಮುಗಿಲ ಬಾನಿನಲ್ಲಿ ಮಿಂಚರಳಲು ತಾರೆಗಳು ಮೈಯ ಬಳಸಿ ಜುಮ್ಮೆನ್ನಲು ಕರಿಮುಗಿಲ ಬಾನಿನಲ್ಲಿ ಮಿಂಚರಳಲು ತಾರೆಗಳು ಮೈಯ ಬಳಸಿ ಜುಮ್ಮೆನ್ನಲು ನವಭಾವ ತುಂಬಿ ತುಂಬಿ ಮನ ಹಾಡಲು ನವಭಾವ ತುಂಬಿ ತುಂಬಿ ಮನ ಹಾಡಲು ತೆರೆದಂತಿದೆ ಭಾಗ್ಯದ ಬಾಗಿಲು ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ ಮನ್ಸಿಂದ ಯಾರೂ ಕೆಟ್ಟೋರಲ್ಲ ಒಂದ್ಮಾತು ಬತ್ತಾದ ಒಂದ್ಮಾತು ಒಯ್ದಾದ ನುಂಗ್ಕೊಂಡು ನಡೆಯೋ ಮನುಜಾತಾನೆ ಇದ್ದಿದ್ದು ಇರ್ತಾದ ಹೋಗಿದ್ದು ಹೋಯ್ತಾದ ಮನ್ಸತ್ವ ಮರೆತೋದ್ರೆ ತಪ್ಪು
ಎಲ್ಲಿ ಹೋದ ಇವಾಗ? ಬೆಳಗ್ಗೆ ಹೋಗ್ಬಿಡಲ್ಲ. ಕಾಣುವುದಿಲ್ಲಲ್ಲ. ಮಗ? ಓ ಮಗ? ಎಲ್ಲಿ ಹೋದಪ್ಪ? ಏನಿದ್ರೆ ಕೇಳಲಿಲ್ಲ, ಹೋಗ್ಬೇಡ ಅಂತ. ಆ ಮಕ್ಕಳ ಜೊತೆ ಸೇರಿಲ್ಲ, ಬುದ್ಧಿ ಆಟ ಆಡ್ಕೊಂಡ ಡ್ರೈವರ್. ಇದೀಗ ಗವರ್ಮೆಂಟ್ ಬಸ್ಸಲ್ಲಿ ಹೆಚ್ಚಾಗಿ ಫ್ರೀಯಾಗಿ ಕೊಟ್ಟಿದ್ದಾರೆ. ಗೇರ್ ಮಾಡಿ ಅದು ಗೇರ್ ಮಾಡಿ ಮಕ್ಕಳೇ, ಬಸ್ಸಿಗೆಲ್ಲ ಬೇಗ ಬೇಗ ಹತ್ತಿ. ಎಷ್ಟೊತ್ತು ಮಾಡ್ತೀರಾ? ಬೇಗ ಬೇಗ ಹತ್ತಿ. ನನಗೆ ಸಿಕ್ಕ ವಿಷಯ ಕಂಡಕ್ಟರ್ ಬೇಗ ಬೇಗ ಹತ್ತಿ ಹತ್ತಿ ಟಿಕೆಟ್ ಬೇಗ ಬೇಗ ಇಳಿಯಿರಿ, ಬೇಗ ಬೇಗ ಇಳಿಯಿರಿ. ಮಾದೇವ 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 ಸೋಜುಗಾದ ಸೋಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೋಜುಗಾದ ಸೋಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಅಂದವರೆ ಮುಂದವರೆ ಮತ್ತೆ ತಾವರೆ ಪುಷ್ಪ ಚಂದಕ್ಕಿ ಮಾಲೆ ಬಿಲ್ಪತ್ರೆ ಮಾದೇವನಿಗೆ ಚಂದಕ್ಕಿ ಮಾಲೆ ಬಿಲ್ಪತ್ರೆ ತುಳಸಿ ದಳವ ಮಾದಪ್ಪನ ಪೂಜೆಗೆ ಬಂದು ಮಾದೇವ ನಿಮ್ಮ ಸೋಜುಗಾದ 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 ಸೋಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಮೂಡಲ ಸೀಮೆಗೆ ಹೋಗಿ ಬಾಳೆಯ ಮಳೆಯಪ್ಪ ಮಳೆರಾಯ ಕರೆಯುತ್ತಾರು ನಿನ್ನ ಕರೆಯುತ್ತಾರು ನಿನ್ನ ಕರೆಯುತ್ತಾರು ನಿನ್ನ ಕರೆಯುತ್ತಾರು ನಿನ್ನ ಕರೆಯುತ್ತಾರು ನಿನ್ನ ಮಳೆಯಪ್ಪ 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 ಮಳೆರಾಯ ಕರೆಯುತ್ತಾರು ನಿನ್ನ ಮಳೆಯಪ್ಪ ಮಳೆರಾಯ ಕರೆಯುತ್ತಾರು ನಿನ್ನ ಮೊದಲ ಕೂರಿಗೆ ರೈತರು ಹೊಲದಾಗ ಫಲ ನೆಟ್ಟು ಮೊದಲ ಕೂರಿಗೆ ರೈತರು ಹೊಲದಾಗ ಫಲ ನೆಟ್ಟು ಕೈಯ ಮುಗಿದಾರ ಕೈಯ ಮುಗಿದಾರ ಕೈಯ ಮುಗಿದಾರ ಕೈಯ ಮುಗಿದಾರ ಮಳೆಯಪ್ಪ 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 ಮಳೆರಾಯ ಕರೆಯುತ್ತಾರು ನಿನ್ನ ಮಳೆಯಪ್ಪ ಮಳೆರಾಯ ಕರೆಯುತ್ತಾರು ನಿನ್ನ ಭಾಗ್ಯದ ಬಲೆ
ಎಲ್ಲರಿಗೂ ಶುಭ ಮಧ್ಯಾಹ್ನ. ನನಗೆ ಸಿಕ್ಕಿರುವಂತಹ ವಿಷಯ ಪರಿಸರ. ಈಗೀಗ ಪರಿಸರ ಹಾಳಾಗುತ್ತಾ ಹೋಗುತ್ತಾ ಬಂದಿದೆ. ಏಕೆಂದ್ರೆ ಮಾನವನ ಅನೈತಿಕ ಚಟುವಟಿಕೆಗಳಿಂದಾಗಿ ನಮ್ಮ ಪರಿಸರದಲ್ಲಿರುವಂತಹ ಗಿಡ ಮರಗಳು ಅನೇಕ ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಉಂಟಾಗ್ತಾ ಇದೆ. ನಮ್ಮ ಪರಿಸರ ಮಾಲಿನ್ಯ ಆಗುವುದು, ಮುಖ್ಯವಾಗಿ ಪರಿಸರ ಮಾಲಿನ್ಯ, ನಮ್ಮ ಜಲ ಮಾಲಿನ್ಯ, ಈ ರೀತಿ ಹಲವಾರು ವಿಷಯಗಳಿಂದಾಗಿ ಮನುಷ್ಯನಿಗೆ ತೊಂದರೆ ಆಗ್ತಾ ಇದೆ, ಜಲಚರಗಳಿಗೆ ತೊಂದರೆ ಆಗ್ತಾ ಇದೆ, ಪ್ರಾಣಿ ಪಕ್ಷಿಗಳಿಗೂ ತೊಂದರೆ ಆಗ್ತಿದೆ. ನಮ್ಮ ಈ ಪರಿಸರದಲ್ಲಿ ಎಲ್ಲರಿಗೂ ಸಮಾನವಾಗಿ ಬದುಕುವಂತಹ ಹಕ್ಕಿದೆ. ಆದರೆ ನಾವು ನಮ್ಮ ದುರಾಸೆಗಳಿಂದಾಗಿ ಈ ಹಕ್ಕನ್ನು ಕಿತ್ತುಕೊಳ್ಳುತ್ತಿದ್ದೇವೆ. ಮುಖ್ಯವಾಗಿ ಪ್ರಾಣಿ ಪಕ್ಷಿಗಳಿಗೆ ತೊಂದರೆಯನ್ನುಂಟು ಮಾಡುತ್ತಿದ್ದೇವೆ. ಇನ್ನು ಮುಂದೆ ನಾವು ಪರಿಸರವನ್ನು ಉಳಿಸಬೇಕು ಮತ್ತು ಬೆಳೆಸಬೇಕು ಎಂದು ಹೇಳ್ತೇವೆ. ಕೃಪವಿಟ್ಟು ತೋರು ಬಾರದಾರಿ ನಿನ್ನ ಚರಣ, ಗರುಡಾಟಿ ಅಲ್ಬುದಿನಿ ನಾನು ನಿನ್ನ ಶರಣ. ಗೀಯ ಗೀಯಾಗ ಗೀಯ 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 ಗೀಯಾಗ ಗೀಯ ಗೀಯಾಗ ಗೀಯ 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 ಗೀಯಾಗ. ದೇವಿ ನಿನ್ನ ಚರಣವನ್ನು ಭಾವದೊಳಗೆ ತುಂಬಿಕೊಂಡು ಸಾಪದೊಳು ಮಾಡುತ್ತೇನೆ ಶರಣ. ಕೃಪವಿಟ್ಟು ತೋರು ಬಾರದಾರಿ ನಿನ್ನ ಚರಣ, ಹಗಲು ರಾತ್ರಿ ಅಲ್ಬುದಿನಿ ನಾನು ನಿನ್ನ ಶರಣ. ಗೀಯ ಗೀಯಾಗ ಗೀಯ 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 ಗೀಯಾಗ ಗೀಯ ಗೀಯಾಗ ಗೀಯ 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 ಗೀಯಾಗ. ಚೆನ್ನಪ್ಪ ಜನಗೌಡ ಕುಂಬಾರ ಮಾಡಿದ ಕೊಡನವ್ವ, ಚೆನ್ನಪ್ಪ ಜನಗೌಡ ಕುಂಬಾರ ಮಾಡಿದ ಕೊಡನವ್ವ. ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ, ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ. ಚೆನ್ನಪ್ಪ ಜನಗೌಡ ಕುಂಬಾರ ಮಾಡಿದ ಕೊಡನವ್ವ, ಚೆನ್ನಪ್ಪ ಜನಗೌಡ ಕುಂಬಾರ ಮಾಡಿದ ಕೊಡನವ್ವ. ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ, ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ. ಹೊಲದೋಳ ಗೊಪ್ಪಳೆ ಹಳದಿಯ ಪೈರನು ಕೊಯ್ಯುವ ಬಾಲೆಯ ನೋಡಲ್ಲಿ, ತನ್ನೋಡು ತಾನೇ ಹಾಡುತ್ತ ಕುಣಿವಾಲು ಮೆಲ್ಲಾಡಿ ಇಡುವ ನಿಲ್ಲಲ್ಲಿ. ಹೊಲದೋಳ ಗೊಪ್ಪಳೆ ಹಳದಿಯ ಪೈರನು ಕೊಯ್ಯುವ ಬಾಲೆಯ ನೋಡಲ್ಲಿ, ಒಪ್ಪಾಳೆ ಕೊಯ್ವಾಳು ಹೊರೆಯನ್ನು ಮಾಡಿ ಎದೆಯನ್ನು ಸೆಳೆಯುವ ಹಾಡನ್ನು ಹಾಡಿ. ಲಾಲಿಸು ಸುದ್ದಿಯಲ್ಲಿ ಕಣಿವೆಯ ಪೆಂಪು, ಹೆಚ್ಚಾದು ಹರೆಯದು ಗಾನದ ಇಂಪು. ಹೊಲದೋಳ ಗೊಪ್ಪಾಳೆ ಹಳದಿಯ ಪೈರನು ಕೊಯ್ಯುವ ಬಾಲೆಯ ನೋಡಲ್ಲಿ. ಶಿವನು ಭಿಕ್ಷಕ್ಕೆ ಬಂದ ನೀಡುಬಾರೆ ತಂಗಿ, ಇವನಂತ ಚೆಲ್ವಾರಿಲ್ಲ ನೋಡುಬಾರೆ, ಇವನಂತ ಚೆಲ್ವಾರಿಲ್ಲ ನೋಡುಬಾರೆ. ಶಿವನು ಭಿಕ್ಷಕ್ಕೆ ಬಂದ ನೀಡುಬಾರೆ ತಂಗಿ, ಇವನಂತ ಚೆಲ್ವಾರಿಲ್ಲ ನೋಡುಬಾರೆ, ಇವನಂತ ಚೆಲ್ವಾರಿಲ್ಲ ನೋಡುಬಾರೆ. ಒಂದೇ ಕೈಲಾದುರ್ಗ ಪೋಲ ಕಾಣೆ, ಬೆನ್ನಿಂದೆ ಕಟ್ಟಿರುವ ತ್ರಿಶೂಲ ಕಾಣೆ. ಒಂದೇ ಕೈಲಾದುರ್ಗ ಪೋಲ ಕಾಣೆ, ಬೆನ್ನಿಂದೆ ಕಟ್ಟಿರುವ ತ್ರಿಶೂಲ ಕಾಣೆ. ನಂದಿಯ ಗೋಲು ಪಟಕೆ ಕಾಣೆ, ಮತ್ತೊಂದೊಂದು ಪಾದರ ಶೌರ್ಯ ಕಾಣೆ. ನಂದಿಯ ಗೋಲು ಪಟಕೆ ಕಾಣೆ, ಮತ್ತೊಂದೊಂದು ಪಾದರ ಶೌರ್ಯ ಕಾಣೆ. ಶಿವನು ಭಿಕ್ಷಕ್ಕೆ ಬಂದ ನೀಡುಬಾರೆ ತಂಗಿ, ಇವನಂತ ಚೆಲ್ವಾರಿಲ್ಲ ನೋಡುಬಾರೆ, ಇವನಂತ ಚೆಲ್ವಾರಿಲ್ಲ ನೋಡುಬಾರೆ. ಹುಯ್ಯೋ ಮಳೆರಾಯ ಮಳೆರಾಯ ಬೀಸಿ ಹುಯ್ಯೋ ಮಳೆರಾಯ. ಮಳೆಯಪ್ಪ 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 ಮಳೆರಾಯ ಕರೆಯುತ್ತಾರ ನಿನ್ನ. ಮಳೆಯಪ್ಪ ಮಳೆರಾಯ ಕರೆಯುತ್ತಾರ
ಹೆಸರು ಲಾಸ್ಯ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನಗೆ ಸಿಕ್ಕ ವಿಷಯ ಮಳೆಯ ದಿನಗಳು. ಮಳೆಯ ದಿನಗಳು ಜೂನ್ನಿಂದ ಸೆಪ್ಟೆಂಬರ್ವರೆಗೆ ಇರುತ್ತದೆ. ಈ ದಿನಗಳಲ್ಲಿ ಮಕ್ಕಳಿಗೆ ತುಂಬಾ ಖುಷಿಯಾಗುತ್ತದೆ, ಏಕೆಂದರೆ ಮಳೆಗಳು ತುಂಬಾ ಜೋರಾಗಿ ಬರುತ್ತಿರುತ್ತದೆ ಮತ್ತು ಶಾಲೆಗಳಿಗೆ ರಜೆ ಸಿಗುತ್ತದೆ. ಮಳೆಗಾಲದಲ್ಲಿ ಕೃಷಿ ಮಾಡುವವರಿಗೆ ಸಾಕಷ್ಟು ಅನುಕೂಲವಾಗುತ್ತದೆ, ಯಾಕೆಂದರೆ ಅವರು ಭತ್ತವನ್ನು ನೆಡಲು ಮಳೆ ತುಂಬಾ ಸಹಕಾರಿಯಾಗುತ್ತದೆ. ಇತ್ತೀಚಿನ ದಿನಗಳಲ್ಲಿ ಮಳೆ ಕಡಿಮೆ ಆಗಿದೆ, ಯಾಕೆಂದರೆ ಜಾಗತಿಕ ತಾಪಮಾನದಿಂದ ಈಗ ಮಳೆಗಳು ಕಡಿಮೆ ಆಗಿದೆ, ಏಕೆಂದರೆ ಹೆಚ್ಚಿನ ಕಟ್ಟಡಗಳು ಎಲ್ಲ ನಿರ್ಮಾಣವಾಗುತ್ತಿದೆ, ಮರಗಳೆಲ್ಲ ಕಾಣೆಯಾಗುತ್ತಿದೆ. ಎಲ್ಲರಿಗೂ ಶುಭ ಮಧ್ಯಾಹ್ನ. ನನಗೆ ಸಿಕ್ಕಂತ ವಿಷಯ ಚಪ್ಪಲಿ. ಚಪ್ಪಲಿ ಅಂದರೆ ನಮಗೆ ಒಂದು ಕಾಲಿಗೆ ರಕ್ಷಣೆ ನೀಡುವ ಸಾಧನವಾಗಿದೆ. ನಾವು ಎಲ್ಲೇ ಹೋಗಬೇಕಾದ್ರೂ ಚಪ್ಪಲಿಯನ್ನು ಹಾಕಿಕೊಂಡು ಹೋಗ್ತೇವೆ. ಕ್ಲಾಸಿಂದ ಹೊರಗೆ ಹೋಗೋ ಸಂದರ್ಭ ನಾವು ಚಪ್ಪಲಿ ಹಾಕಿಕೊಂಡು ಹೋಗ್ತೇವೆ, ಇನ್ನೊಂದು ಕ್ಲಾಸಿಗೆ ಹೋಗುವ ಚಪ್ಪಲಿ ಹಾಕಿಕೊಂಡು ಹೋಗ್ತೇವೆ. ಚಪ್ಪಲಿ ಹಾಕದೆ ಯಾರು ಸಹ ನಡೆಯುವುದು ಕಷ್ಟವಾಗಿದೆ. ಈಗಂತೂ ಚಪ್ಪಲಿ ಇಲ್ಲದೆ ಕೆಲವು ಮಕ್ಕಳಿಗೆ ಅಭ್ಯಾಸನೇ ಇಲ್ಲ. ನನಗೊಂದು ಅಭ್ಯಾಸ ಇಲ್ಲ ಚಪ್ಪಲಿಯನ್ನು ಬಿಟ್ಟು ನಡೆಯಲಿಕ್ಕೆ. ಚಪ್ಪಲಿಯನ್ನು ಎಲ್ಲರೂ ಹಾಕಬೇಕು. ನಮ್ಮ ಕಾಲಿಗೆ ಅದು ರಕ್ಷಣಾ ಸಾಧನವಾಗಿದೆ. ಕೆಲವೊಂದು ಮಕ್ಕಳಿಗೆ ಚಪ್ಪಲಿಯೇ ಸಿಗುವುದಿಲ್ಲ. ಅಂತಹ ಮಕ್ಕಳಿಗೆ ಈಗ ಶಾಲೆಯಲ್ಲಿ ಸರ್ಕಾರವು ಚಪ್ಪಲಿಯ ವ್ಯವಸ್ಥೆ ಮಾಡಿದೆ. ಕೆಲವರು ಆ ಚಪ್ಪಲಿಯನ್ನು ಹಾಕುವುದಿಲ್ಲ, ಮನೆಯಲ್ಲಿ ಇಟ್ಟು ಬರ್ತಾರೆ. ಇಷ್ಟ ತರ ಹಾಕ್ಬೋದು, ನೆಕ್ಸ್ಟ್ ಇಲ್ಲದರ ವೇಸ್ಟ್ ಆಗಂತ ಇನ್ನೊಂದು ಚಪ್ಪಲಿಯನ್ನು ಯೂಸ್ ಮಾಡ್ಬೋದು. ಚಪ್ಪಲಿಗಳಲ್ಲಿ ತುಂಬಾ ವಿಧಗಳಿದೆ. ಪಾರ್ಟಿ ವೇರ್, ನೆಕ್ಸ್ಟ್ ಸ್ಕೂಲ್ಗೆ ಬರುವಾಗ ನಾವು ಬೇರೆ ರೀತಿ ಚಪ್ಪಲಿ ಹಾಕ್ತೇವೆ, ಮನೆಯಲ್ಲಿ ಬೇರೆ ಚಪ್ಪಲಿ ಹಾಕ್ತೇವೆ, ನೆಕ್ಸ್ಟ್ ಯಾವುದಾದ್ರೂ ಫಂಕ್ಷನ್ಗೆ ಹೋದಾಗ ಬೇರೆ ಚಪ್ಪಲಿ ಹಾಕ್ತೇವೆ. ಹೀಗೆ ಚಪ್ಪಲಿಗೆ ಒಂದು ಕೆಲಸಕ್ಕೆ ತಕ್ಕಾದ ಚಪ್ಪಲಿಗಳನ್ನು ನಾವು ಬದಲಿಸಿಕೊಳ್ತೇವೆ. ನೆಕ್ಸ್ಟ್ ಕ್ರಾಕ್ಸ್ ಬಂತು. ಈಗ ಮೊದಲ ಬಾಯ್ಸ್ ಹಾಕ್ತಿದ್ರು, ಈಗ ಗರ್ಲ್ಸ್ ಹಾಕ್ತಿದ್ದಾರೆ ಕ್ರಾಕ್ಸ್. ಹೀಗೆ ಒಂದು ಬಾಯ್ಸ್ ಹಾಕುವಂತಹ ಚಪ್ಪಲಿಗಳನ್ನು ಕೂಡ ಈಗ ಗರ್ಲ್ಸ್ ಹಾಕ್ತಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನನಗೆ ಸಿಕ್ಕಿರುವ ಟಾಪಿಕ್ ಮೊಬೈಲಿಂದ ಉಪಯೋಗ ಇದೆ, ದುರುಪಯೋಗ ಇದೆ. ಮೊಬೈಲಿಂದ ನಾವು ಅಂತರ್ಜಾಲದಿಂದ ನಮಗೆ ಗೊತ್ತಿಲ್ಲದ ವಿಷಯಗಳನ್ನು ಸರ್ಚ್ ಮಾಡ್ಬೋದು. ಆಮೇಲೆ ದುರುಪಯೋಗ ಏನೆಂದರೆ ಈಗ ಮಕ್ಕಳೆಲ್ಲ ಜಾಸ್ತಿ ಮೊಬೈಲನ್ನು ಯೂಸ್ ಮಾಡ್ತಿದ್ದಾರೆ. ಮತ್ತೆ ಮೊಬೈಲ್ನಲ್ಲಿ ಉಪಯೋಗ ಯೂಟ್ಯೂಬ್ನಲ್ಲಿ ಸಿಗುತ್ತದೆ. ನನಗೆ ಸಿಕ್ಕಿರುವ ವಿಷಯ ಶಿಸ್ತು ಎಲ್ಲ ವಿದ್ಯಾರ್ಥಿಗಳ ಮೂಲ ಅಂಗವಾಗಿದೆ. ಇದನ್ನು ನಿರೂಪಿಸುವುದಕ್ಕಾಗಿ ಶಿಕ್ಷಕರ ಪಾತ್ರ ಅತ್ಯಮೂಲ್ಯವಾಗಿದೆ, ಏಕೆಂದರೆ ಶಿಸ್ತುವನ್ನು ರೂಪಿಸುವುದೇ ಶಿಕ್ಷಕರು ಅಂತ ಹೇಳಬಹುದು. ಶಿಸ್ತು ವಿದ್ಯಾರ್ಥಿಗಳಲ್ಲಿ ಯಾವಾಗಲೂ ಇರಬೇಕಾದಂತಹ ಸಹಜ ಧರ್ಮವಾಗಿದೆ. ಶಿಸ್ತುವಿನ ಹತ್ತಿರ ಮಾತನಾಡಲು ಹೋದರೆ ಆರೋಗ್ಯದ ಬಗ್ಗೆಯೂ ಗಮನ ಹರಿಸಬೇಕಾಗುತ್ತದೆ. ಶಿಸ್ತು ಉದಾಹರಣೆಗೆ ವಿದ್ಯಾರ್ಥಿಗಳಲ್ಲಿ ಇರಬೇಕಾದ ಶಿಸ್ತು ಸ್ವಚ್ಛವಾದ ಬಟ್ಟೆ ಧರಿಸುವುದು, ಉಗುರು, ಅದನಂತರ ಕೂದಲು ಸರಿಬಾಚುವುದು. ತುಂಬಾ ಇದೆ, ಹೇಳಲು ಹೋದರೆ ಸಾಲುವುದಿಲ್ಲ. ನಾನು ಮಾತನಾಡಲು ಬಂದಿರುವಂತಹ ವಿಷಯ ಅಮ್ಮ. ಜನನೇ ತಾನೇ ಮೊದಲ ಗುರು, ಮನೆಯ ಮೊದಲ ಪಾಠಶಾಲೆ ಎಂಬ ಮಾತಿನಂತೆ ನಮ್ಮ ಅಮ್ಮ ನಮ್ಮ ಮೊದಲ ಗುರುವಾಗಿದ್ದಾಳೆ. ಅವಳಿಲ್ಲದೆ ನಾವು ಏನನ್ನೂ ಮಾಡಲು ಸಾಧ್ಯವಿಲ್ಲ. ಚಿಕ್ಕನಿಂದ ನಮಗೆ ಒಳ್ಳೆಯ ಸಂಸ್ಕಾರಗಳನ್ನು ಹೇಳಿಕೊಡುವ ಅಮ್ಮ ನಮ್ಮ ಜೀವನದ ಪ್ರತಿಯೊಂದು ಅಂಶದಲ್ಲಿ ನಮಗೆ ಸಹಾಯ ಮಾಡುತ್ತಾಳೆ. ಅವಳೇ ನಮ್ಮ ಜೀವನದ ಒಂದು ಭಾಗವಾಗಿದ್ದಾಳೆ. ಅವಳು ನಮಗೆ ಎಲ್ಲದರಲ್ಲೂ ಸಹಾಯ ಮಾಡುತ್ತಾಳೆ. ತಮ್ಮ ಮಗು ಏನೂ ತಪ್ಪು ಮಾಡಿದರೂ ಅದರಲ್ಲೂ ಒಳ್ಳೆಯ ಗುಣ ಅಮ್ಮನಂತದ್ದು. ಅವಳು ಯಾವಾಗಲೂ ತನ್ನ ಮಗುವಿಗೆ ಒಳ್ಳೆಯ ಆದರ್ಶಗಳನ್ನು ಕಲಿಸಲು ಬಯಸುತ್ತಾಳೆ. ಅವಳು ಯಾವತ್ತಿದ್ದರೂ ತನ್ನ ಮಗುವನ್ನು ಒಳ್ಳೆಯ ಸಂಸ್ಕಾರಗಳನ್ನು ಬಿತ್ತಿ ದೇಶದ ಒಳ್ಳೆಯ ಪ್ರಜೆಯನ್ನಾಗಿ ನಿರೂಪಿಸುತ್ತಾಳೆ. ಅವಳಿಲ್ಲದೆ ಮಕ್ಕಳು ಏನನ್ನು ಕೂಡ ಕಲಿಯಲು ಸಾಧ್ಯವಿಲ್ಲ. ಎಲ್ಲರಿಗೂ ನಮಸ್ಕಾರ. ನನಗೆ ಸಿಕ್ಕಂತಹ ವಿಷಯ ಆರೋಗ್ಯ ನಮ್ಮೆಲ್ಲರ ಜೀವನದಲ್ಲಿ ಅತಿ ಮುಖ್ಯವಾಗಿದೆ. ಎಲ್ಲರೂ ಈಗೀಗ ಆರೋಗ್ಯದ ಬಗ್ಗೆ ಹೆಚ್ಚಾಗಿ ಗಮನ ವಹಿಸುತ್ತಿದ್ದಾರೆ.
ಅನಿಸುವುದಿಲ್ಲ. ಏಕೆಂದರೆ ಕೆಲವೊಬ್ಬರು ತನ್ನ ಕೆಲಸದಲ್ಲಿ ಆದರೆ ಕೆಲವೊಬ್ಬರು ಓದುವುದರಲ್ಲಿ ಹೆಚ್ಚಾಗಿ ಆರೋಗ್ಯವನ್ನು ಬಿಟ್ಟುಕೊಡುತ್ತಿದ್ದಾರೆ. ಆರೋಗ್ಯವನ್ನು ಕಾಪಾಡಿಕೊಳ್ಳಲು ನಾವು ಹೆಚ್ಚಾಗಿ ತರಕಾರಿಗಳನ್ನು ಸೇವಿಸಬೇಕು. ಇದರಿಂದ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಾಧ್ಯವಿದೆ. ಹಾಗೆ ನಾವು ಹುಷಾರಿಲ್ಲದಾಗ ಆಸ್ಪತ್ರೆಗೆ ಹೋಗುವುದಕ್ಕಿಂತಲೂ ಮುಂಚೆ ಮನೆಯಲ್ಲಿಯೇ ನಾವು ಔಷಧಿಗಳನ್ನು ಮಾಡಿ ಸೇವಿಸಿದರೆ ಒಳ್ಳೆಯದು. ಹಾಗಾಗಿ ಎಲ್ಲ ವಿಷಯಗಳಲ್ಲಿ ನಮಗೆ ಆರೋಗ್ಯ ತುಂಬಾ ಮುಖ್ಯವಾದುದು. ನಾವು ಹೆಚ್ಚಾಗಿ ರಾತ್ರಿ ವೇಳೆ ನಿದ್ದೆಯನ್ನು 8 ಗಂಟೆಗಳ ಕಾಲ ಸರಿಯಾಗಿ ಮಾಡಬೇಕು. ಇಲ್ಲದಿದ್ದರೆ ಅದರಿಂದ ಆರೋಗ್ಯ ಹದಗೆಡಬಹುದು.